ತಗೊಂಡಿದ್ದು 50,000 ಸಾಲ. ಆದ್ರೆ ಸಾಲ ಕೊಟ್ಟವ ಕೇಳ್ತಿರೋದು 6 ಲಕ್ಷ. ಮನೆ ಪತ್ರವನ್ನ ಅಡಮಾನ ಇಟ್ಕೊಂಡವ ಒಂಟಿ ಹೆಣ್ಮಗಳ ಮೇಲೆ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಯಾರಿಗೂ ಮನದಿಲ್ರಿ, ಯಾರು ಒಬ್ಬರು ಬಂದು ಬಿಡಿಸಿಲ್ರಿ ನಮಗ. ಇಲ್ಲಕ್ಕೆ ಬಂದಿರಿ ಅನ್ಸಂಗ ನನ್ನ ಗಂಡಗ ತಲವಾರ್ಲಿ ಹೊಡೆದಾನ್ರಿ. ಗಂಡ ಮಾಡಿದ ಸಾಲಕ್ಕೆ ಹೆಂಡತಿಗೆ ಬಿತ್ತು ಏಟು. ಮಗಳ ಸಹಾಯಕ್ಕೆ ಬಂದವನ ಮೇಲೂ ಅಟ್ಯಾಕ್. ಅದೇನೋ ಹೇಳ್ತಾರಲ್ವಾ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರಿ ಹಾಕೋದು ಅಂತ. ಇದಕ್ಕೆ ನೋಡಿ, ಗಂಡ ಮಾಡಿದ ಸಾಲಕ್ಕೆ ಹೆಂಡತಿ ಆಸ್ಪತ್ರೆ ಸೇರಿದ್ದಾಳೆ. ಸಾಲ ಮಾಡಿದ ವ್ಯಕ್ತಿ ಕೈಗೆ ಸಿಗ್ಲಿಲ್ಲ ಅಂತ ಆತನ ಹೆಂಡತಿ ಮೇಲೆ ಪೌರುಷ ತೋರಿಸಿದ್ದಾರೆ. ಹೆಣ್ಮಗಳು ಅನ್ನೋದನ್ನು ನೋಡದೆ ಅಟ್ಟಹಾಸ ಮೆರೆದಿದ್ದಾರೆ. ಒಂಟಿ ಹೊಡಿತೀನಿ, ನಿನ್ನ ನೀ ಬಿಡಲ್ಲ ಅಂತೇಳಿನಿ. ನಿನ್ನ ಈಸ್ ದಿನ ಬಿಟ್ಟಿನಿ, ಈಗ ಬಿಡಲ್ಲ. ಇವನ ಅಟ್ಟಹಾಸ ಹೇಗಿದೆ ನೋಡಿ. ನಂದೇನು ತಪ್ಪಿಲ್ಲ, ನಾನು ನಿನ್ನ ಹಣವನ್ನ ನೋಡಿಲ್ಲ ಅಂದ್ರೂ ಕೇಳ್ತಿಲ್ಲ. ಗಂಡು ಅನ್ನೋ ಧಿಮಾಕೋ, ಎದುರುಗಿರೋದು ಹೆಣ್ಮಗಳು ಅನ್ನೋ ಪೌರುಷವೋ ಗೊತ್ತಿಲ್ಲ. ಮಾತಿಗೆ ಮೊದಲೇ ಕೈ ಎತ್ತಿದ್ದಾನೆ. ಈಕೆಯ ಹೆಸರು ಪ್ರಿಯಾಂಕಾ ಅಂತ. ಕಲಬುರ್ಗಿಯ ಕೊಳ್ಳೂರ ನಿವಾಸಿ. ಇದೇ ಗ್ರಾಮದ ಕೈಲಾಸ್ ಅನ್ನೋರ ಬಳಿ ಈಕೆಯ ಗಂಡ 50,000 ಹಣ ಸಾಲ ಮಾಡಿದ್ನಂತೆ. ವರ್ಷಗಳು ಉರುಳಿದ್ರೂ ಕೊಟ್ಟ ಸಾಲ ವಾಪಸ್ ಕೊಟ್ಟಿರ್ಲಿಲ್ಲ. ದುರಂತ ಅಂದ್ರೆ ಕೊಟ್ಟಿದ್ದು 50,000, ಅದಕ್ಕೆ ಬಡ್ಡಿ ಚಕ್ರ ಬಡ್ಡಿ ಅಂತ ಸೇರಿಸಿ 6 ಲಕ್ಷ ಕೊಡಬೇಕು ಅಂತಿದ್ನಂತೆ. ಹೀಗಾಗಿ ಇಬ್ಬರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅಲ್ಲಿ ಅದೇನ್ ಸಂಧಾನ ಆಗಿತ್ತೋ ಗೊತ್ತಿಲ್ಲ. 2.5 ಲಕ್ಷ ಕೊಡಬೇಕು ಅನ್ನೋ ಒಪ್ಪಂದಕ್ಕೆ ಬಂದಿದ್ರು. ಹೀಗಾಗಿ ಈ ಹಣ ಕೊಡೋದಕ್ಕೆ ಹೋದ್ರು ಕೈಲಾಸ್ ಮಾತ್ರ ಹಣ ಮುಟ್ಟದೆ ಟಾರ್ಚರ್ ಕೊಡ್ತಿದ್ನಂತೆ. ಪೋರಿಯದ ಸಾಣದ ಕೂಸದ ಹೋಗ್ಬರ್ಬೇಕು ಅನ್ನೋ ಮನೆ ಕಡೆ ನಾನು ಒಬ್ಬರು ಗಂಡ ಹೇಳ್ತು ಮನೆ ನಿಂತಿದ್ದೆ ಸರ್. ಮನೆ ಹೋಗಿ ಯಾಕೆ ಬಂದಿರಿ ಮಕ್ಕಳ ಇಲ್ಲಿ ಅಂತ ನಿಂಗೆ ಕೈಲಿ ಹೊಡೆದಂತ ಕಾರಣ ಬಲ್ ತಲವಾರಿದ್ರಿ ಮಾಡ್ತೀನಿ ಬಿಟ್ಟ ಅಂತ ಕಿಲ್ಲೊಂದು ಪಿಚ್ಚ ಅಂದರೆ ಇಲ್ಲಿ ಭಾಳ ಬಿರ್ಸ್ ಹೊಡೆದಾಗ್ತದೆ ತಕ್ಕಲ್ಲಿ ಹೇರೆ ನೋಡಿ. ಸಾಲದ ಹಣಕ್ಕಾಗಿ ಪ್ರಿಯಾಂಕಾ ಗಂಡನ ಬಳಿ ಬಾಂಡ್ ಬರ್ಸ್ಕೊಂಡಿದ್ನಂತೆ. ಜೊತೆಗೆ ಮನೆ ಪತ್ರವನ್ನು ತಾನೇ ಇಟ್ಕೊಂಡಿದ್ನಂತೆ. ಹೀಗಾಗಿ ನಿಮ್ಮ ಸಾಲದ ಹಣ ತೀರಿಸ್ತೀವಿ, ನಮ್ಮ ಮನೆ ಪತ್ರ ವಾಪಸ್ ಕೊಡಿ ಅಂತ ಹಲವು ಬಾರಿ ಮನೆ ಬಳಿ ಹೋಗಿದ್ರು. ಆದ್ರೂ ಕೂಡ ಕೈಲಾಸ್ ಮಾತ್ರ ಮನೆ ಪತ್ರ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಹಣ ತೆಗೆದುಕೊಳ್ಳದೆ ಕಿರಕ್ ಮಾಡ್ತಿದ್ದ. ಹೀಗಾಗಿ ಊರು ಬಿಟ್ಟಿದ್ದ ಪ್ರಿಯಾಂಕಾ ಗಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ನಿನ್ನೆ ಮನೆ ಬಳಿ ಬಂದ ಕೈಲಾಶ್ ಹಣದ ವಿಷಯಕ್ಕೆ ಗಲಾಟೆ ಶುರು ಮಾಡ್ಕೊಂಡಿದ್ದಾನೆ. ಮಗನ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಹಾಗೂ ಅವರ ಕುಟುಂಬಸ್ಥರ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾನೆ. ನನಗಿದ್ರ ಬಡಗಿಲಿ ಹೆರ್ಯಾನ್ರಿ, ಇದ್ರ ಕಬ್ಬಿಣ ಸಳಕೆದಾಗ ಒತ್ತೇನ್ರಿ. ಅವ್ರ ಮನೆ ಮಂದಿ ಅಟ್ಟು ಹೊಡೆದಾರ ನೋಡ್ರಿ. ಇಂತಿತ್ತ ಕಲ್ಲಿ ಹೆರ್ಯಾರಿ ಸರ್ ನನ್ನ ಗಂಡಾಗ. ತೆಳಗೆ ಬಿದ್ದಿದ್ರೆ ನನ್ನ ಗಂಡ ಸಾತನೋ ಯಪ್ಪ, ನಾ ಸಾತನೋ ಅಂದ್ರೆ ಯಪ್ಪ ಬರ್ರೋ ನನ್ನ ಗಂಡ ಸೈಲಿಗತ್ತಾನ ಬರ್ರೋ ಯಪ್ಪ ಅಂದ್ರೆ ನನ್ನ ಗಂಡ ಯಾರು ಬಿಡಿಸಿಲ್ರಿ. ಊರಾಗ ಬಂದು ನನಗೆ ಹೊಡೆದನ್ರಿ, ನಮ್ಮ ಅಕ್ಕ ಭೀ ಹೊಡೆದನ್ರಿ. ಮತ್ತು 2 ಮಂದಿಗೆ ತಳೆ ಕೆಡವನ್ರಿ. ಕೊಳ್ಳನ್ ತಾಳಿತೆಲ್ಲ ಹರಿದನ್ರಿ. ನಮ್ಮ ಅಕ್ಕೊಂದು ಹರಿದವ್ರು ಭೀ ಮಣದಿಲ್ರಿ. ಮತ್ತು ಮನೆಗೆ ಭೀ ಹೋಗಿ ತಲವಾರಿತ್ತು ತಂದು ನಮ್ಗೆ 2 ಮಂದಿ ಕಡಿತಾನ ಅಂದಕ್ಕೆ ಅದು ಇದು ಎಲ್ಲ ಹೇಳೋದನ್ರಿ. ಯಾರಿಗೆ ಭೀ ಮಣದಿಲ್ರಿ, ಯಾರು ಒಬ್ಬರು ಭೀ ಬಂದು ಬಿಡಿಸಿಲ್ರಿ ನಮಗೆ. ಕೊಟ್ಟಿದ್ದು 50,000 ಸಾಲ, ಆದ್ರೆ ಕೇಳ್ತಿರೋದು 6 ಲಕ್ಷ ಹಣ. ಸಾಲದ ಹೆಸರಲ್ಲಿ ಒಂಟಿ ಹೆಣ್ಮಗಳ ಮೇಲೆ ಅಟ್ಟಹಾಸ ಮೆರೆದವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.